ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ರೇಕುಳ್ಗಿ ಗ್ರಾಮದ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಬಂದು ಹೋಗಿರ್ತಕ್ಕಂಥ ಕ್ಷೇತ್ರ ಇದೇ ರೇಕುಳ್ಗಿಯ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಮಂದಿರವಿದು. ಈ ಮಂದಿರಕ್ಕೆ ಭೇಟಿ ಕೊಟ್ಟು ಹೋದಾಗಿನಿಂದ ಎನ್ ಬಿ ರೆಡ್ಡಿ ಗುರುಜಿಯವರು ಪ್ರತಿ ವರ್ಷ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಇಲ್ಲಿ ಪ್ರತಿ ವರ್ಷ ರೇಕುಳ್ಗಿ ಗ್ರಾಮಸ್ಥರು ಜಾತ್ರಾ ಮಹೋತ್ಸವ ನಡೆಸುತ್ತಾರೆ. ಶಂಭುಲಿಂಗೇಶ್ವರ ಬಸಮ್ಮ ತಾಯಿ ಮಂದಿರ ಸಮಾಧಿ ಇದು. ರೇಕುಳ್ಗಿಯ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಸಮಾಧಿ ಮಂದಿರಕ್ಕೆ ಪ್ರತಿ ಹುಣ್ಣಿಮೆ ದಿವಸ ಭಕ್ತರಾಗಮಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ, ದರ್ಶನವನ್ನು ಪಡೆಯುತ್ತಾರೆ, ಧನ್ಯರಾಗುತ್ತಾರೆ, ಬೇಡಿದ ಇಷ್ಟಾರ್ಥ ಸಿದ್ಧಿ ವರವನ್ನು ಪಡೆಯುತ್ತಾರೆ. ರೇಕುಳ್ಗಿ ಗ್ರಾಮದ ಶ್ರೀ शंभुलिंगेश्वर महाराज की जय, आई बसमा माता की जय। कर्पूरवरं घनमलकारं संसारसारमुगेन्द्रहारं सदा वसन्तवारिवन्दे ओं वाणी चैतन्यमामि कर्पूरदीपं नमामि। शंभुलिंगेश्वर महाराज की जय, आई बसमा माता की जय। ಪತ್ರಕರ್ತ ಶಿವಕುಮಾರ್ ಮಾಣಿಕಪ್ಪ ವಣಗೇರಿ, ಬಹುಮನಿಕೋಟೆ ಸಂಪಾದಕರು ಮತ್ತು ಆರಿಫ್ ಅವರು ಮಂಗಳಾರತಿ ಸೇವೆ ಸಲ್ಲಿಸಿದರು. ಈ ಭಾವಚಿತ್ರ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಸಮಾಧಿಯ ಮೇಲಿರುವ ಮೂರ್ತಿಗಳು. ಇದು ಧೂನಿ 24 ತಾಸುಗಳ ಕಾಲ 365 ದಿವಸಗಳ ಕಾಲ ಧೂನಿ ಇರುತ್ತದೆ. ಇದು ಭಸ್ಮ ತೆಗೆದುಕೊಂಡು ಭಕ್ತರು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಇದು ಶಂಭುಲಿಂಗೇಶ್ವರ ಮಂದಿರ ಮತ್ತು ಸಮಾಧಿ ಸ್ಥಳದ ಪಕ್ಕದಲ್ಲಿರುವ ಪಾಂಡುರಂಗ ಮಂದಿರ. ಇದು ಮಂದಿರದ ಆವರಣದಲ್ಲಿರ್ತಕ್ಕಂಥ ಇದು ಪುಷ್ಕರಣಿ ಕುಂಡ, ಸ್ನಾನದ ಕುಂಡವಿದು, ಸಂಗಮ ತೀರ್ಥ ಕ್ಷೇತ್ರವಿದು. ಶ್ರಾವಣ ಮಾಸದಲ್ಲಿ ಈ ಗುಂಡದಿಂದ ನೀರು ನೇರವಾಗಿ ಮಂದಿರದ ಒಳಗಡೆ ಬಂದು ಸೇರುತ್ತದೆ. ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಗರ್ಭಗುಡಿಯಲ್ಲಿ ಬರುತ್ತದೆ. ಇಲ್ಲಿ ನಿತ್ಯ ದಾಸೋಹದ ಇದು ಬೇಮಳಖೇಡ ಹೋಬಳಿ ಗ್ರಾಮದಲ್ಲಿರುವ ಹನುಮಾನ ಮಂದಿರವಿದು. ಮಹಾರುದ್ರ ಮಹಾವೀರ ಹನುಮಾನ ಮಂದಿರವಿದು. ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ಆಂಧ್ರ ಕನ್ನಡ ತೆಲಂಗಾಣದ ನೂರಾರು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ. ವೀರಭದ್ರ ಅವತಾರದ ವೀರ ಹನುಮಾನ ಮಂದಿರವಿದು ಬೇಮಳಖೇಡ ಗ್ರಾಮದಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯವಿದು. ಬೇಮಳಖೇಡ ಗ್ರಾಮದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇಮಳಖೇಡ ಗ್ರಾಮದಲ್ಲಿರುವ ವೀರ ಹನುಮಾನ, ವೀರಭದ್ರ ಅವತಾರಿ, ವೀರ ಅವತಾರಿ ಹನುಮಾನ ಮಂದಿರವಿದು. ಬೇಮಳಖೇಡ ಗ್ರಾಮದಲ್ಲಿರ್ತಕ್ಕಂಥದ್ದು ಬೇಮಳಖೇಡ ಹೋಬಳಿ ಗ್ರಾಮ. ವೀರ ಹನುಮಾನ ಇದು ಬೇಮಳಖೇಡ ಗ್ರಾಮದ ಬಸವ ಮಂಟಪ. ಈ ಬಸವ ಮಂಟಪದ ಮೇಲ್ಭಾಗದಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ MLC ಭೀಮರಾವ್ ಪಾಟೀಲ್ ಅವರು ಕೂಡ ತಮ್ಮ ಅನುದಾನದಿಂದ ಹಣ ಬಿಡುಗಡೆ ಮಾಡಿದ್ದಾರೆ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಚಾ ಬೆಲ್ದಾರಿ ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ. ಭೀಮರಾವ್ ಪಾಟೀಲ್ ಅನುದಾನದಾಗ MLC ಅವರು ಅನುದಾನದಾಗ 4 ಲಕ್ಷ ರೂಪಾಯಿ ಬಸವ ಮಂಟಪ ಉದ್ಧಾರಕ್ಕಾಗಿ ಕೊಟ್ಟಿದ್ದಾರೆ. ಆ ಕೆಲಸ ಚಾಲೂ ಆಗಿದೆ. ಬಸವ ಮಂಟಪದ ಬೇಮಳಖೇಡ ಗ್ರಾಮದಾಗ ಇದು ಎಷ್ಟು ಪ್ರದೇಶದಾಗ ಅದು ಕಾರ್ಯಕ್ರಮ ಈ ಕಲ್ಯಾಣ ಮಂಟಪದಲ್ಲ? ಇದು ಕಲ್ಯಾಣ ಮಂಟಪ ಏನಾರ 40-80 ಅದ. 40-80 ಈಗ ಆಲ್ರೆಡಿ ಕೆಳಗೆ ಅಂದ್ರೆ ಬಸವ ಮಂಟಪ ಆಗಿದೆ. ಈ ಕಲ್ಯಾಣ ಮಂಟಪ ಅದು ಮದುವೆ ಸಮಾರಂಭ ಇತರ ಸಮಾರಂಭಗಳು ಮಾಡ್ಬೇಕಂತ ಅದಕ್ಕೆ ಮೇಲೆ ಒಂದು ಛತ್ತು ಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರು ಅವರ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾವು ಭೀಮರಾವ್ ಪಾಟೀಲ್ ಅವರಿಗೆ ಧನ್ಯವಾದ ಅರ್ಪಿಸ್ತೇವೆ. ಧನ್ಯವಾದಗಳು. ತಮ್ಮ ಹೆಸರು? ಶರಣಪ್ಪ ಮುದ್ದ, ಪ್ರಭು ಸಾವಳಗಿ, ಅಧ್ಯಕ್ಷರು ಲಿಂಗಾಯತ ಸಮಾಜ, ವೀರಶೈವ ಲಿಂಗಾಯತ ಸಮಾಜ ಬೇಮಳಖೇಡ. ಮತ್ತೇನಾಗಬೇಕಾಗಿದೆ ಡೆವಲಪ್ಮೆಂಟು? ಮತ್ತಿನ್ನ ಮುಂದೆ ಹಿಂಗೆ ಮಾಡ್ಕೊತ ಹೋಗೋರ ಈ ಅಧ್ಯಕ್ಷರಿಗೆ ಕಾರೋಬಾರ ಅವ್ರ ಕೈದಾಗ ನಡೆದದ. ಒಂದು ಡೆವಲಪ್ ಮಾಡ್ಕೊತಾ ಇದ್ದಾರೆ. ಹಿಂಗೆ ಯಾರ
MLA MLCಗಳು ಫಂಡ್ ಕೊಟ್ಟರು ಅಂದ್ರೆ ಮುಂದಿನ ಕೆಲಸಗಳು ಆಯ್ತಾವ. ಈ ಇದ್ದಂಥ ಶಾಸಕರೆಲ್ಲ ಕೇಳಿದೆ ಫಂಡು ಶಾಸಕರು ಅವರು ಕೊಟ್ಟರ ಶಾಸಕರು ಬೇರೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಬೇರೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಇಲ್ಲೇ ಶಾಸಕರು ಏನಾರು 1 ಕೋಟಿ 2 ಕೋಟಿ ರೂಪಾಯಿ ಕೆಲಸ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಶೈಲೇಂದ್ರ ಬೆಲ್ದಾಳಿ ಅವರು ಕಾರ್ಯಕ್ರಮ ಇಟ್ಕೊಂಡಾರೆ. ಕಾಮಗಾರಿ 1 ಕೋಟಿ 1 ಕೋಟಿ 2 ಕೋಟಿ ತನ ಯಾವ್ಯಾವ ಇಟ್ಕೊಂಡಿದ್ದಾರೆ. ಈಗ ಈ ಕಡೆಂದು ಒಂದು 4 ಟ್ರೈನಿಂಗ್ ಇದೆ, ಹಾ ಆ ಕಡೆ ಒಂದು 4,000 ಎಕರೆ ಲ್ಯಾಂಡ್ ಇದೆ, ಹೋಗಕ್ ಬರ್ತಿಲ್ಲ, ಹಾ ಖಾಲಿ ಹೊಡೆದು ಅದಕ್ಕೆ ಸ್ವಲ್ಪ CC ರೋಡು ಮಾಡಿಸಿದಾರೆ. ಈಗ ಹ್ಮ್ ಅದಕ್ಕೆ ಈಗ ಡ್ರೈನ್ ಇದು ಮಾಡಿದ್ದಾರೆ, ಇಟ್ಕೊಂಡಿದ್ದಾರೆ ಒಂದು 40 ಲಕ್ಷ ರೂಪಾಯಿ. ಈ ಕಡೆ ಒಂದು ರೋಡ್ ಇಟ್ಕೊಂಡಿದ್ದಾರೆ ಎಲ್ಲ ಹೊಲಗಳು ಕಡೆಯಿಂದ ಈ ಕಡೆ ಮರ್ಕುಂದ ವೆಂಕಟೇಶ್ವರ ಗುಡಿನಿಂದ ಅಲ್ಲೊಂದು 2 ಕಿಲೋಮೀಟರ್ ರೋಡ್ ಗೀಡ ಎಲ್ಲ ಮಾಡಿದ್ದಾರೆ. ಹಾ ಮತ್ತೇನಿಲ್ಲ. ಮತ್ತು ಈಗ ಎಲ್ಲ ಗುಡಿಗಳಿಗೂ ಎಲ್ಲ ಇಟ್ಟಿದಾರ. ಹಾ ಒಳ್ಳೆ ಕೇಳಿದಂತ ಅನುದಾನ ಕೊಡ್ತಾ ಇದ್ದಾರೆ. ಬೇಮಳಕೆಡಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಕೊಡ್ತಾ ಇದ್ದಾರೆ. ಈಗ ಮೊರಾರ್ಜಿ ದೇಸಾಯಿ ಸ್ಕೂಲು ಈಗ ಟೆಂಡರ್ ಆಗಿದೆ, ಈ ಕೆಲಸ ಚಾಲು ಮಾಡ್ತಾ ಇದ್ದಾರೆ. ನಾವು 2-3 ಸಲ ಭೇಟಿಯಾಗಿ ಕೇಳಿದೆ ಅವರಿಗೆ, ಆಯ್ತು ಈ ಕೆಲಸ ಚಾಲು ಮಾಡಿಸ್ತೀನಿ ಅಂದಿದ್ದಾರೆ. ಧನ್ಯವಾದ.